ಅವರು ನೆರವೇರಿಸಿಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಓಕೆ, ಧನ್ಯವಾದಗಳು. ಉಷಾ ಪತ್ರಕರ್ತ ಸಂಘದ ಬಹು ನಿರೀಕ್ಷೆ ಯೋಜನೆಗಳಲ್ಲಿ ವೆಬ್ಸೈಟ್ ಅನಾವರಣಗೊಳಿಸಿ ಶುಭ. ಹರಿಕೃಷ್ಣ ಪುನರೂರವರು ಏನಾದರೂ ಉದ್ಘಾಟನೆ ಮಾಡಿದರೆ, ಅವರೇನಾದರೂ ಅಧ್ಯಕ್ಷತೆ ವಹಿಸಿಕೊಂಡಿದ್ದರೆ ಹರಿಕೃಷ್ಣ ಪುನರೂರು ಉದ್ಘಾಟಿಸಿರೋದು ಬರೀರಿ, ಅಷ್ಟೇ ಸಾಕು ಅಂತ ಉಲ್ಲೇಖ ಮಾಡಿದ್ರು. ಯಾಕಂದರೆ ನಿಮ್ಮ ಇಡೀ ಜಿಲ್ಲೆಗೆ ಮಾತ್ರ ಅಲ್ಲ, ಕರ್ನಾಟಕಕ್ಕೆ ಗೊತ್ತವರು ಯಾರು ಅಂತ. ಅಂದರೆ ಉದಾಹರಣೆಯಾಗಿ ಹೇಳ್ತಾ ಇದ್ದಂಥ ಒಂದು ಹೆಸರು. ನನಗನ್ನಿಸ್ತದ ಹರಿಕೃಷ್ಣ ಪುನರೂರವರ ಹೆಸರು ಎಷ್ಟು ಜನಜನಿತವಾಗಿದೆ ಮತ್ತು ಎಷ್ಟು ಪರಿಚಿತವಾಗಿದೆ ಅಂತ ಹೇಳೋದಕ್ಕಿಂತ ದೊಡ್ಡ ಉದಾಹರಣೆ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೇನೆ. ಸ್ನೇಹಿತರೆ, ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅದು ಧಾರ್ಮಿಕ ಕಾರ್ಯಕ್ರಮಗಳಾಗಿರ್ಬೋದು, ಸಾಹಿತ್ಯ ಕಾರ್ಯಕ್ರಮಗಳಾಗಿರ್ಬೋದು, ಯಾವುದೇ ಒಂದು ಸಾಮಾಜಿಕ ಕಾರ್ಯಕ್ರಮಗಳಿರ್ಬೋದು, ಹರಿಕೃಷ್ಣ ಪುನರೂರವರು ನೀಡಿದಂಥದ್ದೊಂದು ಬಹಳ ದೊಡ್ಡ ಕೊಡುಗೆ. ನಿಮಗೆ ನಾವು ಪತ್ರಕರ್ತರು ನಮಗೆಲ್ಲ ಗೊತ್ತಿದೆ, ನಾನು ಮಾತಾಡ್ತಾ ಇದ್ದವ್ರೆ, ನಾವೆಲ್ಲ ಊಹೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. 25 ವರ್ಷದ ಹಿಂದೆ 100 ಮಂದಿಗೆ ಅವರು ಮನೆ ನಿರ್ಮಿಸಿ ಕೊಟ್ಟಿದ್ದಾರೆ, ಬಡವರಿಗೆ ಉಚಿತವಾಗಿ. 25 ವರ್ಷದ ಹಿಂದೆ. ಈಗ ನಾವೆಲ್ಲ ಮನೆಯ ಗಡಿಗೆ ಒಂದು ಸಣ್ಣ 5 ಸೆಂಟ್ಸ್ ಜಾಗಕ್ಕೆ 2 ಸೆಂಟ್ ಜಾಗಕ್ಕೆ ಕೊಲೆ ಆಗುವಂಥ ಪರಿಸ್ಥಿತಿಗಳನ್ನೆಲ್ಲ ಕಾಣ್ತಾ ಇದ್ದೇವೆ. ಆದರೆ ಅವರ ಹಿರಿಯರ ಅವರ ಗಳಿಸಿದ ಆಸ್ತಿಯ ಒಂದು ಬಹುದೊಡ್ಡ ಭಾಗವನ್ನು ಬಡವರಿಗೆ ಒಂದು ಮನೆ ಕೊಡಬೇಕು ಅಂತ ಹೇಳೋ ಒಂದು ಚಿಂತನೆಯಲ್ಲಿ ಕೆಲಸ ಮಾಡಿದವರು ಹರಿಕೃಷ್ಣ ಪುನರೂರವರು. ಸ್ನೇಹಿತರು ಉಲ್ಲೇಖ ಮಾಡಿದರು, ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಒಂದು ಹೊಸ ಭಾಷ್ಯವನ್ನು ಬರೆದವರು. ಅದೊಂದು ಬಹಳ ಜೀರ್ಣಾವಸ್ಥೆಯಲ್ಲಿದ್ದ ಒಂದು ಸಂಸ್ಥೆ ಇರುವಾಗ ಕನ್ನಡ ಸಾಹಿತ್ಯ ಪರಿಷತ್ತು ಈ ರೀತಿ ಕಟ್ಟಿ ಬೆಳೆಸಬಹುದು ಅಂತ ಇಡೀ ರಾಜ್ಯಕ್ಕೆ ಮಾದರಿಯಾಗಿ ತೋರಿಸಿಕೊಟ್ಟವರು ಹರಿಕೃಷ್ಣ ಪುನರೂರವರು. ಸಾಮಾನ್ಯವಾಗಿ ಮಂಗಳೂರು ವಿಶ್ವವಿದ್ಯಾಲಯದ ಡಾಕ್ಟರೇಟ್ ಪ್ರತಿ ವರ್ಷ ಘೋಷಣೆ ಆಗುವಾಗ ನಾವೆಲ್ಲ ಪತ್ರಕರ್ತರು ಮಾತಾಡ್ತಾ ಇರ್ತೇವೆ. ಪತ್ರಕರ್ತರಲ್ಲ, ಜನಸಾಮಾನ್ಯರು ಕೂಡ ಮಾತಾಡ್ತಾರೆ. ಅಕ್ಷರಶಃ ಡಾಕ್ಟರೇಟ್ಗಳು ಮಾರಾಟ ಆಗ್ತಾ ಇದೆ, ಬರೇ ಶ್ರೀಮಂತರಿಗೆ, ಹಣ ಇದ್ದವರಿಗೆ ಮಾತ್ರ ಇದಾಗ್ತದೆ ಅಂತ ಡಾಕ್ಟರೇಟ್ಗಳು ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಪ್ರಾಯಶಃ ನನಗೆ ಅನಿಸ್ತದೆ ಹರಿಕೃಷ್ಣ ಪುನರೂರವರಿಗೆ ಮಂಗಳೂರು ವಿಶ್ವವಿದ್ಯಾನಿಲಯದ ಡಾಕ್ಟರೇಟ್ ಬಂದಾಗ ತುಂಬ ಖುಷಿಪಟ್ಟವರು ಪತ್ರಕರ್ತರು. ಯಾಕೆ ಹೇಳಿದರೆ, ಮೊದಲ ಬಾರಿಗೆ ನಿಜವಾಗಿಯೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಕರಾವಳಿಯಲ್ಲಿ, ಮಂಗಳೂರು ವಿಶ್ವವಿದ್ಯಾನಿಲಯ ವ್ಯಾಪ್ತಿಯಲ್ಲಿ ಒಂದು ಸೇವಾ ಕಾರ್ಯಗಳನ್ನು ಮಾಡಿ ಆ ಡಾಕ್ಟರೇಟ್ ಪಡ್ಕೊಂಡಿದ್ದರೆ ಅದು ಹರಿಕೃಷ್ಣ ಪುನರೂರಿಗೆ ಅರ್ಹವಾಗಿ ಸಂದಿದೆ ಅಂತ ನಾವು ಅಂದ್ಕೊಂಡಿದ್ದೆವು. ಮತ್ತು ನಾನು ಪ್ರಶಂಸೆಗೆ ಅವರ ಮುಖಸ್ತುತಿಗೆ ಅವರ ಎದುರುಗಡೆ ಹೇಳ್ತಾ ಇಲ್ಲ, ಬಟ್ ಆಗ ಪತ್ರಕರ್ತರ ವಲಯದಲ್ಲಿ ಆ ರೀತಿಯ ಮಾತುಕತೆ ಆದದ್ದನ್ನು ನಾನು ಕೇಳ್ಕೊಂಡಿದ್ದೆ. ಮಲ್ಲೆ ಈ ಸರ್ತಿ ಹರಿಕೃಷ್ಣ ಪುನರೂರಗಳನ್ನ ತಿಕ್ಕಂಡತ್ತ ಅಂತ ಹೇಳುವಂಥ ಒಂದು ಮಾತು ಆಗ ಕೇಳಿ ಬಂದಿತ್ತು. ಸ್ನೇಹಿತರೆ, ನಮಗೆ ಗೊತ್ತಿದೆ, ಪತ್ರಕರ್ತರಿಗೆ ಕೂಡ ಅವರಿಂದ ಒಂದು ದೊಡ್ಡ ಸೇವೆ ಆಗಬೇಕು ಅಂತ ಅವರು ಅಂದ್ಕೊಂಡಿದ್ದಾರೆ. ಅದರ ಹಿಂದೆ ತುಂಬ ಕೆಲಸಗಳಿದೆ. ಅದು ನಮ್ಮ ಪತ್ರಕರ್ತರ ಸಂಘ ಆಗಿರ್ಬೋದು ಅಥವಾ ಗೃಹ ನಿರ್ಮಾಣ ಸಹಕಾರಿ ಸಂಘ ಆಗಿರ್ಬೋದು. ಅದರ ಹಿಂದೆ ಒಂದು ದೊಡ್ಡ ಪ್ರೊಸೀಜರ್ ಅದು. ಈಗ ನಾವು ಫಾರ್ಮ್ಗಳನ್ನು ಪಡೆದ ಕೂಡಲೇ ಅಥವಾ ಪುನರೂರವರು ಜಾಗವನ್ನು ನಮಗೆ ಪರಭಾರೆ ಮಾಡಿದ್ರೆ ಕೂಡ ತಕ್ಷಣಕ್ಕೆ ಆಗುವಂಥ ಪ್ರಕ್ರಿಯೆ ಅಲ್ಲ, ಭಾಳ ಸುದೀರ್ಘವಾದ ಒಂದು ಪ್ರಕ್ರಿಯೆ ನಡೀಲಿಕ್ಕಿದೆ. ಪತ್ರಕರ್ತರ ಒಂದು ಆರ್ಥಿಕ ಸ್ಥಿತಿಯನ್ನು ಅರ್ಥಕೊಂಡು ನಮ್ಮ ಬಗ್ಗೆ ಕೂಡ ಒಂದು ಸೇವೆಯನ್ನು ಅವರ ಮುಖಾಂತರ ಆಗಬೇಕು ಅಂತ ಯೋಚನೆ ಮಾಡಿ ಭಾಳ ದೊಡ್ಡ ಮನಸ್ಸಿನಲ್ಲಿ ಹರಿಕೃಷ್ಣ ಪುನರೂರು ಇದೊಂದು ಕಾರ್ಯಕ್ರಮಕ್ಕೆ, ಇದೊಂದು ಯೋಜನೆಗೆ ನಮಗೆಲ್ಲರಿಗೂ ಒಂದು ಸಹಾಯ ಹಸ್ತ ಮಾಡಬೇಕು ಅಂತ ಒಂದು ದೊಡ್ಡ ಯೋಚನೆಯಲ್ಲಿದ್ದಾರೆ. ಪ್ರಾಯಶಃ ಅದು ಮುಂದಿನ ದಿನಗಳಲ್ಲಿ ನಮ್ಮೆಲ್ಲರ ಒಂದು ಸಹಕಾರ ಮತ್ತು ಅವರ ಒಂದು ಉದಾರತೆಯಿಂದ ಅದು ಸಾಕಾರಗೊಳ್ತದೆ ಅಂತ ನಾನು ಅಂದ್ಕೊಂಡು ಭಾಳ ಖುಷಿ ನನಗೆ. ನಾವೆಲ್ಲ ಗೊತ್ತೇ ಇರೋದಿಲ್ಲ, ನಾನು ಅಷ್ಟೇ ಹೇಳಿ ಮಾತು ಮುಗಿಸಿದೆ. ಯಾಕೆ ನಾನು ತುಂಬ ಅವರನ್ನು ಪರಿಚಯ ಮಾಡಿಕೊಳ್ಬೇಕಾದ ಅವಶ್ಯಕತೆ ಇಲ್ಲ. ನಾನು 1 ಗಂಟೆ ಹೇಳ್ಬೋದು. ನಾನು ಸೋಮಶೇಖರ್ ಅಂತ ಸರ್ ನಮ್ಮ ಒಂದು ಸಾಹಿತ್ಯದ ಅವರ ಬಗ್ಗೆ ಒಂದು ಪುಸ್ತಕ ಬರೆದಿದ್ದು, ಧಾರವಾಡದವರು ಅವರು, ಸೋಮಶೇಖರ್ ಬ್ಯಾಂಗ್ಳೂರ್ದವರು, ಅವರು ಕುದ್ಯದವರು. ಅವರ ಬಗ್ಗೆ ಒಂದು ಬ್ಯಾಂಗ್ಳೂರಿನವರೊಂದು ಪುಸ್ತಕ ಬರೆದಾಗ ಅವರು ನನ್ನ ಬಳಿ ಬಂದಿದ್ದರು, ನೀವು ಅದರ ಬಗ್ಗೆ ಒಂದು ಮುನ್ನುಡಿಯನ್ನು ಬರೆದು ಕೊಡಬೇಕು ಅಂತ. ಹಾಗೆ ಹರಿಕೃಷ್ಣ ಪುನರೂರು ಒಂದು ಕೃತಿಗೆ ಮುನ್ನುಡಿ ಬರುವ ಭಾಗ್ಯ ಕೂಡ ನನಗಾಗಿತ್ತು. ನಾವು ಮೊದಲು, ಈಗ ಕಡಿಮೆ, ಜಿಲ್ಲಾಧಿಕಾರಿ ಕಚೇರಿ ಇದ್ದಾಗ ಸ್ವಾಗತ ಹೋಟೆಲ್ಗೆ ಬಂದು ಚಹಾ ಕುಡಿತಾ ಇರ್ತೇವೆ. ನಾವು ಚಹಾ ಕುಡಿದು ತಿಂಡಿ ತಿಂದು ಚಹಾ ಕುಡಿದು ಆದರೆ ಕೂಡ ಬಿಲ್ ಬರೋದಿಲ್ಲ. ನಮಗೆ ಗೊತ್ತೇ ಇರೋದಿಲ್ಲ ಹರಿಕೃಷ್ಣ ಪುನರೂರು ಎಲ್ಲಿಯೋ ಅಡುಗೆ ಎಲ್ಲಿಯೋ ತಿಂಡಿಯ ಕೌಂಟರ್ನಲ್ಲಿ ಇರ್ತಾರೆ, ಕೈ ತೋರಿಸ್ತಾರೆ ಅವರ ಹಾಕ್ಲಿಕ್ಕೆ ಬಿಲ್ಲು ಕೊಡೋಡು ಚಿಂತ. ನಮಗೆ ಸಪ್ಲೈಯರ್ನ ಕರೆದಾಗಲೇ ಜೌಬಡ್ ಚಿಂತೆ ಹೇಳಿದ್ದಾರೆ ಅಂತ ಹೇಳಿದ್ರೆ ನಿಮಗೆಲ್ಲರಿಗೂ ಅನುಭವ ಆಗಿರ್ಬೋದು ಅಂತ ನಾನು ಅಂದ್ಕೊಂಡಿದ್ದೇನೆ. ಈ ರೀತಿ ಒಂದು
ಬಹಳ ಪ್ರೀತಿ. ಸಮಾಜದಲ್ಲಿ ಕೇವಲ ಪತ್ರಕರ್ತರು ಅಂತ ಮಾತ್ರ ಅಲ್ಲ, ಇಡೀ ಸಮಾಜದ ಒಂದು ಗೌರವವನ್ನು ಪಡ್ಕೊಳ್ಳಿಕ್ಕೆ ಬಹಳ ಕಷ್ಟ ಇದೆ. ಎಲ್ಲಿ ಹೋದರೂ ಹರಿಕೃಷ್ಣಪ್ಪನವರವರಿಗೆ ಅಂಥ ಒಂದು ಗೌರವವನ್ನು ಅವರ ವ್ಯಕ್ತಿತ್ವದ ಮೂಲಕ ಅವರು ಪಡ್ಕೊಂಡಿದ್ದಾರೆ. ನಾನು ವಿಜಯ ಕನ್ನಡದಲ್ಲಿರುವಾಗ ಒಂದು ಆರ್ಟಿಕಲ್ ಬರೆದಿದ್ದೆ, ವ್ಯಕ್ತಿಯ ಹೆಸರು ಮಾಯಾಗಿ ಒಂದು ಊರಿನ ಹೆಸರು ಹೇಗೆ ಬರ್ತದೆ ಅಂತ ಹೇಳಿದರೆ, ಹರಿಕೃಷ್ಣ ಹೇಳಿದ್ರೆ ನಮಗೆ ಅದು ವಿಷಯವೇ ಗೊತ್ತಾಗಲಿಲ್ಲ ಯಾರಿಗೂ. ಪುನರೂರು ಹೇಳಿದ ತಕ್ಷಣ ಗೊತ್ತಾಗ್ತದೆ. ನೀವು ಶೇಣಿ ಗೋಪಾಲಕೃಷ್ಣ ಭಟ್ರು ಇಲ್ಲ ಅಂತ ಶೇಣಿ ಅಂತ ಹೇಳಿದ್ರೆ ಕೂಡ ಅದು ಶೇಣಿ ಗೋಪಾಲಕೃಷ್ಣ ಭಟ್ರು ಅಂತಲೇ ಗೊತ್ತಾಗ್ತದೆ. ಅಂದರೆ ಹರಿಕೃಷ್ಣಪ್ಪನವರು ಅವರ ಊರನ್ನು, ಪುನರೂರು ಅಂತ ಹೇಳುವ ಒಂದು ಊರಿನ ಹೆಸರನ್ನು ಇಡೀ ರಾಜ್ಯದಲ್ಲಿ ಅವರ ಸೇವಾ ಕಾರ್ಯಕ್ರಮಗಳ ಮೂಲಕ, ಅವರ ಸಾಹಿತ್ಯದ ಕೆಲಸದ ಮೂಲಕ, ಅವರ ಸಂಘಟನೆಯ ಕೆಲಸದ ಮೂಲಕ, ಅವರ ಧಾರ್ಮಿಕ ಕಾರ್ಯಕ್ರಮಗಳ ಮೂಲಕ, ಅವರ ಪರೋಪಕಾರಿಯ ಒಂದು ಗುಣಗಳ ಮೂಲಕ ಊರಿನ ಹೆಸರನ್ನು ಅಜರಾಮರವಾಗಿ ಇರಿಸಿದ್ದಾರೆ. ದೇವರು ಅವರಿಗೆ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಇನ್ನಷ್ಟು ವರ್ಷಗಳ ಕಾಲ ಹೀಗೆ ಸಮಾಜಮುಖಿ ಸೇವೆಗಳನ್ನು ಮಾಡುವಂಥ ಒಂದು ಶಕ್ತಿಯನ್ನು ಭಗವಂತ ಕರುಣಿಸಿ ಅಂತೇಳಿ ನಮ್ಮೆಲ್ಲರ ಪರವಾಗಿ ಬಹಳ ಪ್ರೀತಿಯಿಂದ ಹಾರೈಕೆ ಮಾಡಿಕೊಂಡು ನಮಗೆಲ್ಲರಿಗೂ ಅವರ ಆಶೀರ್ವಾದ ಇರಲಿ ಅಂತ ಹೇಳುವ ಒಂದು ಬೇಡಿಕೆಯನ್ನು ಇಟ್ಕೊಂಡು ಹರಿಕೃಷ್ಣಪ್ಪನನ್ನು ಬಹಳ ಪ್ರೀತಿಯಿಂದ ನಿಮಗೆ ಪರಿಚಯಿಸಿದ್ದೇನೆ. ಅಧ್ಯಕ್ಷರು, ಪತ್ರಕರ್ತರ ಸಂಘದ ಅಧ್ಯಕ್ಷರು, ಪ್ರೆಸ್ ಕ್ಲಬ್ನ ಅಧ್ಯಕ್ಷರು ಈ ಮನವಿಯನ್ನು ಅವರಿಗೆ ಅರ್ಪಿಸಬೇಕಾಗಿ ಕೊಟ್ಟಿದೆ. ಅವರು ಈಗಾಗಲೇ ನಾವು ಮೊನ್ನೆ ಕಳೆದ ವಾರ ಈ ಪುನರೂರಿನ ನಮ್ಮ ಪಕ್ಷಿಕೆರೆ ಹತ್ರ ಎಸ್ಕೋಡಿಗೆ ಅವರ ನಿವೇಶನ ಒಂದು ಕಂದಾಯ ಭೂಮಿ ಏನಿದೆ ಅಲ್ಲಿ ಜಾಗ ಇದೆ, ಅದಕ್ಕೆ ನಾವು ನಮ್ಮ ಎಲ್ಲ ಪತ್ರಕರ್ತರು ಭೇಟಿ ಕೊಟ್ಟ ಸಂದರ್ಭದಲ್ಲಿ ಅವರು ಕೂಡ ಈ ಸ್ಥಳವನ್ನು ನೀವು ಇಷ್ಟಪಟ್ಟರೆ ನೀವು ಮುಂದುವರಿಸಿ, ಕೆಲಸವನ್ನು ಮುಂದುವರಿಸಿ ಅಂತ ಹೇಳಿದ್ದಾರೆ. ಖಂಡಿತವಾಗಿಯೂ ನಮ್ಮ ಪತ್ರಕರ್ತರು ಕಳೆದ 2 ದಶಕಗಳಿಂದ ನಿವೇಶನಕ್ಕಾಗಿ ಸತತ ಮನವಿಗಳನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಬೇಕಾಗಿ ಪತ್ರಕರ್ತರ ಗೃಹ ನಿರ್ಮಾಣ ಸಂಘದ ಮೂಲಕ ಈಗ ಈ ನಿವೇಶನವನ್ನು ಪಡೆದುಕೊಂಡು ನಮ್ಮ ಈಗಾಗಲೇ ಅರ್ಜಿಯನ್ನು ಕೂಡ ಕಾಲ್ ಫಾರ್ ಮಾಡಲಾಗಿದೆ. ತುಂಬ ಜನ ಅರ್ಜಿಯನ್ನು ಕೂಡ ಹಾಕಿದ್ದಾರೆ. ಸರ್, ವಿಶೇಷವಾಗಿ ನಾವು ಅರ್ಜಿ ಜಿಲ್ಲೆಗೆ ಮಾತ್ರ ಅದನ್ನು ಆಹ್ವಾನಿಸಿದೆ. ಆದರೆ ನಿನ್ನೆ ರಾತ್ರಿ ನನಗೆ ಧಾರವಾಡ, ಹುಬ್ಳಿ ಕಡೆಯಿಂದಲೂ ಕೂಡ ಯಾರೋ ಈ ಅರ್ಜಿಯನ್ನು ಫಾರ್ವರ್ಡ್ ಮಾಡಿದರು. ನಮಗೂ ಕೂಡ ನಿವೇಶನ ಇದ್ದರೆ ಕೊಡಿಸಿ ಅಂತೇಳಿ ಅಲ್ಲಿ ಅವರು ಕೂಡ ಬೇಡಿಕೆಯನ್ನು ಇಟ್ಟಿದ್ದಾರೆ. ಅದು ಖಂಡಿತವಾಗಿಯೂ ನಮ್ಮ ಜಿಲ್ಲೆಯ ಪತ್ರಕರ್ತರ ಕೆಲಸಗಳನ್ನು, ಕಾರ್ಯ ಚಟುವಟಿಕೆಗಳನ್ನು ಕಣ್ಣಾರೆ ಕಂಡವರು ನಮ್ಮ ಹರಿಕೃಷ್ಣ ಪುನರೂರು ಸರ್ ಅವರು ಕೇವಲ 100 ಮನೆಯನ್ನು ಒಬ್ಬ ವ್ಯಕ್ತಿ ಕಟ್ಟಿಕೊಡ್ಬೋದು ಎಂಬುದಕ್ಕೆ ದೊಡ್ಡ ಸಾಕ್ಷಿ. ನಾವು 1-2 ಮನೆಯನ್ನು ಕಟ್ಟಿಕೊಟ್ಟುವಾಗ ಅದಕ್ಕೆ ಭಾಳಷ್ಟು ಪ್ರಚಾರವನ್ನು ಕೊಟ್ಟದನ್ನು ನೋಡಿದ್ದೇವೆ. ಆದರೆ 100 ಮನೆಯನ್ನು ಸ್ವಂತ ನಿವೇಶನದಲ್ಲಿ ಮಾಡಿ ಇವತ್ತು ಆ ಮನೆಯನ್ನು 25 ವರ್ಷಗಳ ಕಂಡ ಅಂಥ ಒಂದು ದೊಡ್ಡ ದೂರದೃಷ್ಟಿಯನ್ನು ಇಟ್ಟುಕೊಂಡು ಆ ಮನೆಯನ್ನು ಕಟ್ಟಿಸಿಕೊಟ್ಟವರು ಹರಿಕೃಷ್ಣ ಪುನರೂರು. 101 ಮನೆಯನ್ನು ಕಟ್ಟಿಸಿಕೊಟ್ಟ ಕೀರ್ತಿ ಪುನರೂರು ಸರ್ ಅವರಿಗೆ. ಹಾಗಾಗಿ ಖಂಡಿತವಾಗಿ ಸರ್, ಎಷ್ಟೇ ಜನರ ಹತ್ರ ದುಡ್ಡು ಇರ್ಬೋದು, ಕೋಟಿಗಟ್ಟಲೆ ಹಣ ಇರ್ಬೋದು, ಶ್ರೀಮಂತರಿರ್ಬೋದು, ಆದರೆ ಹೃದಯ ಶ್ರೀಮಂತಿಕೆ ಇರುವ ವ್ಯಕ್ತಿಗಳು ಭಾಳಷ್ಟು ಕಮ್ಮಿ. ನಿಮ್ಮಂಥವರು ಹೃದಯ ವೈಶಾಲ್ಯತೆಯನ್ನು ಹೊಂದಿದವರು ಭಾರಿ ಕಮ್ಮಿ. ಈ ನಿಟ್ಟಿನಲ್ಲಿ ತಾವು ತಮ್ಮ ಈ ಒಂದು ಭೂಮಿಯನ್ನು ಒಂದು ಪತ್ರಕರ್ತರಿಗೆ ಹಾಗೆ ಬಡವರಿಗೆ ನಿವೇಶನ ನೀಡುವುದರ ಮೂಲಕ ತಮ್ಮ ಹೆಸರನ್ನು ಶಾಶ್ವತವಾಗಿ ಒಂದು ಈ ಭೂಮಿಯಲ್ಲಿ ತಾವು ಅಜಮರರಾಗಿ ಮಾಡಿದ್ದಕ್ಕೆ ತಮಗೆ ನಮ್ಮ ಪತ್ರಕರ್ತರ ಗೃಹ ನಿರ್ಮಾಣ ಸಹಕಾರ ಸಂಘ, ಪತ್ರಕರ್ತರ ಸಂಘ, ಮಂಗಳೂರು ಪ್ರೆಸ್ ಕ್ಲಬ್ ಮತ್ತು ಟ್ರಸ್ಟ್ ಪರವಾಗಿ ನಾನು ತಮ್ಮನ್ನು ಅಭಿನಂದನೆ ಸಲ್ಲಿಸ್ತೇನೆ. ನಾನು ಮೊನ್ನೆ ಉಸ್ತುವಾರಿ ಸಚಿವರು ಕಾಡರ ಈ ವಿಷಯ ತಿಳಿಸಿದಾಗ ಅವರಿಗೆ ಭಾಳ ಖುಷಿ ಆಯಿತು. ಅವರು ಹೇಳಿದರು, ವಿಳಂಬ ಮಾಡಬೇಡಿ, ಸರ್ಕಾರ ಆದರೆ ಅದಕ್ಕೆ ಸಾಕಷ್ಟು ಫಾಲೋಅಪ್ಗಳು ಬೇಕು, ಅದಕ್ಕೆ ಪ್ರೊಸೀಜರ್ ತುಂಬ ಇದೆ. ಇದು ಹರಿಕೃಷ್ಣ ಪುನರೂರು ಅವರಾಗಿ ನೀಡಲು ಮುಂದಾಗಿರುವ ಕಾರಣ ಖಂಡಿತವಾಗಿಯೂ ನೀವು, ನಾನು ಜಿಲ್ಲಾಧಿಕಾರಿಯವರಿಗೆ ಕೂಡ ಹೇಳ್ತೇನೆ, ದಾಖಲೆಗಳನ್ನು ತರಿಸಿ ಏನೆಲ್ಲ ಬೇಕು ಈ ಒಂದು ಭೂಮಿಯನ್ನು ನಿವೇಶನವನ್ನು ನಾವು ಮಾಡಬೇಕು. ಈಗ ಆರಂಭಿಕ ಹಂತದಲ್ಲಿ ಅದನ್ನು ಲೆವೆಲ್ ಮಾಡುವ ಮತ್ತು ಅದನ್ನು ಸೈಟ್ಗಳನ್ನಾಗಿ ಮಾಡುವ ಕೆಲಸವನ್ನು ಕೂಡ ಮಾಡಬೇಕಾಗಿದೆ. ಈಗಾಗಲೇ ಈ ಕಾರ್ಯಕ್ಕೆ ನಾವು ಅರ್ಜಿಗಳನ್ನು ಕಾಲ್ ಫಾರ್ ಮಾಡಿದ್ದೇವೆ. ಅರ್ಜಿಗಳನ್ನು ಕಾಲ್ ಫಾರ್ ಮಾಡಿದರೆ ಒಟ್ಟಿಗೆ ನಾವು ಓರ್ವ ವಕೀಲರನ್ನು ಸುಕೇಶ್ ಅಂತೇಳಿ ನಮ್ಮ ಪತ್ರಕರ್ತರಾಗಿದ್ದರು, ಅವರನ್ನು ಕಾನೂನು ಸಲಹೆಗಾರನಾಗಿ ಕೂಡ ಈ ನಿವೇಶನಕ್ಕೆ ನಾವು ಮಾಡಿದ್ದೇವೆ. ಹಾಗೆ ಆರ್ಕಿಟೆಕ್ಟ್ ವೆಂಕಟೇಶ್ ಪೈ ಅವರನ್ನು ಕೂಡ ಎಷ್ಟು ನಿವೇಶನ ಆಗ್ತದೆ ಈ ಭೂಮಿಯಲ್ಲಿ ಮತ್ತು ಎಷ್ಟು ಜನರಿಗೆ ಕೊಡಲಿಕ್ಕೆ ಬರ್ತದೆ, ಎಷ್ಟು ವೆಚ್ಚ ಬೀಳ್ತದೆ, ಅದರ ಬಗ್ಗೆ ಕೂಡ ಈ ವಾರ ಆರ್ಕಿಟೆಕ್ಟನ್ನು ಕೂಡ ನಾವು ಆ ಸ್ಥಳಕ್ಕೆ ಕರ್ಕೊಂಡು ಹೋಗ್ಲಿಕ್ಕಿದ್ದೇವೆ. ಮುಂದಿನ ವಾರ ಸೆಷನ್ ಮುಗಿದ ತಕ್ಷಣ ಉಸ್ತುವಾರಿ ಸಚಿವರನ್ನು ಕೂಡ, ಖಾದರ್ ಅವರನ್ನು ಕೂಡ ಈ ಜಾಗ, ಯಾಕೆಂದರೆ ಇವತ್ತು ಸರ್ಕಾರಗಳು ಕೊಡಬೇಕಿತ್ತು, ಪತ್ರಕರ್ತರು ಇಷ್ಟೊಂದು ನಿಷ್ಪಕ್ಷಪಾತವಾಗಿ ಒಂದು ಪ್ರಾಮಾಣಿಕವಾಗಿ ಆ ಕೆಲಸವನ್ನು ಮಾಡ್ತಾ ಇರುವಾಗ ಸರ್ಕಾರಗಳು ಕೂಡ ಪತ್ರಕರ್ತರಿಗೆ ಭೂಮಿ ನಿವೇಶನವನ್ನು ಕೊಡಬೇಕಿತ್ತು. ಆದರೆ ಇವತ್ತು ಸರ್ಕಾರದ ಪರವಾಗಿ ಇಲ್ಲದೆ ಸರ್ಕಾರದ ಬದಲಾಗಿ ಇವತ್ತು ಓರ್ವ ಧರ್ಮದರ್ಶಿಯವರು ಕೊಡ್ತಾ ಇರೋದು ಒಂದು ದೊಡ್ಡ ಹೆಮ್ಮೆಯ ಸಂಗತಿ.
ಹಾಗಾಗಿ ಅವರನ್ನು ಕೂಡ ನಾನು ಮನವಿ ಮಾಡಿದ್ದೇನೆ. ಹಾಗೆ ಇವತ್ತು 12 ಗಂಟೆಗೆ ಜಿಲ್ಲಾಧಿಕಾರಿ ಅವರು ಕೂಡ ಪ್ರೆಸ್ ಮೀಟ್ ಇದೆ. ಆ ಬಳಿಕ ಅವರತ್ರ ಕೂಡ ಈ ಒಂದು ಪ್ರಸ್ತಾವನೆಯನ್ನು ಇಟ್ಟು ಮುಂದೆ ಅವರನ್ನು ಕೂಡ ಈ ಭೂಮಿಯನ್ನು ತೋರಿಸಿ ಮುಂದಿನ 3 ತಿಂಗಳೊಳಗೆ ನಮಗೆ ದೀಪಾವಳಿಯ ಹಬ್ಬದ ಸಂದರ್ಭದಲ್ಲಿ ಈ ಒಂದು ಭೂಮಿಯನ್ನು ಸ್ವತಃ ಮುಖ್ಯಮಂತ್ರಿಯವರನ್ನು ಈ ಸ್ಥಳಕ್ಕೆ ಕರೆಯಿಸಿ ಅವರ ಕೈಯಿಂದಲೇ ಕೊಡಿಸಬೇಕೆಂಬ ಒಂದು ದೊಡ್ಡ ಮಹತ್ವಾಕಾಂಕ್ಷೆ ನಮ್ಮಲ್ಲಿದೆ. ಹಾಗಾಗಿ ಮುಂದಿನ 3 ತಿಂಗಳ ಒಳಗೆ ಈ ಭೂಮಿಗೆ ಬೇಕಾದ ಸಂಬಂಧಪಟ್ಟ ದಾಖಲೆಗಳನ್ನು ಮತ್ತು ಸೈಟ್ಗಳ ನಿರ್ಮಾಣ ಹಾಗೆ ಸರ್ಕಾರದ ಸಹಭಾಗಿತ್ವದಲ್ಲಿ ಇದನ್ನು ಅಭಿವೃದ್ಧಿಪಡಿಸುವುದು ಇಷ್ಟು ದೊಡ್ಡ ಮಹತ್ವಾಕಾಂಕ್ಷೆ ಯೋಜನೆ ನಮ್ಮ ಮುಂದೆ ಇದೆ. ತಮ್ಮ ಸಹಕಾರವನ್ನು ಕೋರುತ್ತಾ ತಮ್ಮ ಪ್ರಾಮಾಣಿಕತೆ ಮತ್ತು ತಮ್ಮ ಸರಳತೆ ಇವತ್ತು ನಮ್ಮೆಲ್ಲರಿಗೆ ಮಾರ್ಗದರ್ಶಿ ಆಗಿದೆ ಅಂತ ಹೇಳುತ್ತಾ ಅವಕಾಶಕ್ಕಾಗಿ ಧನ್ಯವಾದ. ಬಂಧುಗಳೇ, ವಿಜಯ ಕೋಟ್ಯನ್ಪಟ್ಟು ಅತಿ ಅಗತ್ಯದ ಒಂದು ಕಾರ್ಯಕ್ರಮದಲ್ಲಿ ನಿರ್ಗಮಿಸಿದ್ದಾರೆ. ನನಗೊಂದು ಆ ಒಂದು ಯೋಗ ಹರಿಕೃಷ್ಣ ಪುನರೂರವರು ಇರುವ ಆ ಒಂದು ಸಂದರ್ಭದಲ್ಲಿ ನನಗೊಂದು 2 ನಿಮಿಷ ಅವರ ಜೊತೆ ಒಂದು ಮಾತಾಡುವ ಯೋಗ ಸಿಕ್ಕಿದ್ದಕ್ಕೆ ನಾನು ಸರ್ ತಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಬಂಧುಗಳೇ, ಸ್ವಾಗತ್ ಹೋಟೆಲ್ ಹೇಳಲೇಬೇಕಾದ ವಿಷಯ. ಸುಮಾರು 40 ವರ್ಷಗಳಿಂದ ಅನೇಕ ಪತ್ರಕರ್ತರಿಗೆ ಒಂದು ಸ್ವಾಗತ ಹೋಟೆಲ್ ಅಂತ ಹೇಳಿದರೆ ಒಂದು ಆಶ್ರಯವನ್ನು ಕೊಟ್ಟ ಒಂದು ಸಂಸ್ಥೆ ಹರಿಕೃಷ್ಣ ಪುನರೂರು. ಸರ್, ತಮಗೊತ್ತಿದೆ ಹಿರಿಯ ಪತ್ರಕರ್ತರನ್ನು ತಾವು ಎಷ್ಟು ಆಧರಿಸಿದ್ದೀರಂತ. ಈ ಸಂದರ್ಭದಲ್ಲಿ ಅದನ್ನು ಕೂಡ ನೆನಪಿಸಿಕೊಳ್ಳುತ್ತಾ ಈಗಾಗಲೇ ಕರ್ನಾಟಕ ಬ್ಯಾಂಕಿನ ಬಗ್ಗೆ ಪಡು ಹೇಳಿದರು ಅಂತ ಹೇಳಿದರೆ ಅವ್ರದ್ದು ಒಂದು ಇದೆ ಅಂತ ಹೇಳಿದರೆ ತುಂಬ ಸಲ ಹೇಳಿದರು. ಅಲ್ಲಿ ಈಗ ಅವರು ಹೇಳಿದರು ಮೇಲಿನ ಮಹಡಿಯಲ್ಲಿ ಯಾವುದು ಕಚೇರಿ ಬ್ಯಾಂಕಿನ ಕಚೇರಿ ಇಟ್ಟರೆ ಅಲ್ಲಿ ಹೋಗಲಿಕ್ಕೆ ಕಷ್ಟ ಆಗ್ತದೆ. ಹಾಗೆ ಅವರು ಬಹಳಷ್ಟು ಇಲ್ಲಿ ನಮ್ಮ ಕರ್ನಾಟಕ ಬ್ಯಾಂಕ್ ಇಲ್ಲಿ ಕೊಡಿಯಾಲ್ಬೈಲ್ ಅಲ್ಲಿಯ ಒಂದು ಆ ಬ್ರಾಂಚ್ ಪರ್ಟಿಕ್ಯುಲರ್ ಆಗಿ ಅದು ಆಗಬೇಕಾದ್ರೆ ಅಲ್ಲಿ ಆಗಬೇಕಾದ್ರೆ ಅದಕ್ಕೆ ಮೂಲ ಕಾರಣ ನಮ್ಮ ಹರಿಕೃಷ್ಣ ಪುನರೂರು. ಬಂಧುಗಳೇ, ಈಗಾಗಲೇ ಅವರ ಬಗ್ಗೆ ಬಹಳಷ್ಟು ಮಾತಾಡಿದ್ದಾರೆ. ಪತ್ರಕರ್ತರನ್ನು ಕೂಡ ಅವರು ಪತ್ರಕರ್ತರಿಗೆ ನಿವೇಶನ ಕೊಡಲೇಬೇಕಂತ ನಾವು ಕೇಳಿದ್ದಲ್ಲ, ಅವರಾಗಿ ಹೇಳಿ ಮತ್ತೆ ಪುನಃ ಅವರೇ ಮೊನ್ನೆ ಅಲ್ಲಿ ನಮ್ಮನ್ನೆಲ್ಲ ಕರ್ಕೊಂಡು ಅಲ್ಲಿ ಬಂದು ಅವರೇ ಮುತುವರ್ಜಿ ವಹಿಸಿ ಮಾಡಿದೆ. ಈ ಸಂದರ್ಭದಲ್ಲಿ ನಾವು ಅವರನ್ನು ಎಲ್ಲ ಪತ್ರಕರ್ತರ ಪರವಾಗಿ ಇವತ್ತು ಅವರನ್ನು ಸನ್ಮಾನಿಸಿ ಅವರನ್ನು ಗೌರವಿಸಬೇಕು. ನಮ್ಮ ಈ ಗೌರವವನ್ನು ಗೌರವ ಅಭಿಮಾನವನ್ನು ತಾವು ಸ್ವೀಕರಿಸಬೇಕಾಗಿ ಕೊಟ್ಟದ್ದು ನನಗೆ ಬಚ್ಚಿಟ್ಟದ್ದು ಬರೋರಿಗೆ ಅಂತೇಳಿ ಭಾಷಣ ಅಲ್ಲ, ಅದು ನಾನು ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೇನೆ. ಯಾಕೆಂತೇಳಿದ್ರೆ ಹಣ ಕಟ್ಟಿಟ್ಟು ಇದು ಮಾಡೋದು ಬೇಡ. ಅದು ನನಗೆ ಬ್ಯಾಂಕ್ ಸಾಲ ಇಲ್ಲ, ಆದರೆ ಬ್ಯಾಂಕ್ ಡಿಪಾಸಿಟ್ ಇಲ್ಲ. ಸಂಪಾದಿಸಿದನ್ನೆಲ್ಲ ಸಮಾಜಕ್ಕೆ ಕೊಡ್ತಾ ಬಂದಿದ್ದೇನೆ. ಯಾಕೆಂತೇಳಿದ್ರೆ ಅದೊಂದು ನನಗೆ ಇದು ಮನಸ್ಸಿಗೆ ಸಂತೋಷ ತಂದಿದೆ. ಒಬ್ಬರು ಒಂದು ಮನೆಗೆ 10 ಹಂಚು ಕೊಟ್ಟರೆ ಪ್ರಚಾರ ತಗೊಳ್ತಾರೆ. ನಾನು 101 ಮನೆ ಕಟ್ಟಿದ್ರು ಕೂಡ ಯಾರಿಗೆ ಹೇಳಲಿಕ್ಕೆ ಹೋಗಲಿಲ್ಲ. ಯಾಕೆಂದರೆ ಪ್ರಚಾರ ಬೇಡ, ಬಡವರಿಗೆ ಸಿಕ್ಕಿದ್ರೆ ಸಾಕು ಅಂತ ಹೇಳಿಕೊಂಡು ಅದರ ಮೊದಲು ಕೂಡ ಮಾಡಿದ್ದೇನೆ. ಡಾಕ್ಟರ್ ಮೋದಿಯವರ ಡಾಕ್ಟರ್ ಆಗಿರುವಾಗ ಲಯನ್ಸ್ ಗವರ್ನರ್ ಆಗಿದೆ. 8 ಜಿಲ್ಲೆಯಲ್ಲಿ ಒಟ್ಟಿಗೆ 10,000 ಜನಕ್ಕೆ ಕಣ್ಣಿನ ಆಪರೇಷನ್ ಮಾಡಿ ಕನ್ನಡ ಕೊಡಿಸಿದ್ದೇನೆ ಉಚಿತವಾಗಿ. ನಮ್ಮ ಇದರಲ್ಲಿ ಮಂಗಳೂರಿನಲ್ಲಿ ಸುಮಾರು ಪಟೇಲ್ ಟೆಂಪಲು, ಪುನರೂರು ಟೆಂಪಲು, ಚರ್ಚ್ ಮತ್ತು ಇದರಲ್ಲಿ ಎಲ್ಲ ಕಡೆಯಲ್ಲೂ ಕ್ಯಾಂಪ್ ಮಾಡಿದ್ದೆವು. 100ರ ಮೇಲೆ ಮಾಡಿದವರಿಗೆ 10,000 ಆ ಕಾಲದಲ್ಲಿ ಕೊಟ್ಟಿದ್ದೇನೆ ನಾನು, ಒಂದು 20 ರೂಪಾಯಿ ಬಗ್ಗೆ. ಶಾಲೆ ಒಂದು ಮುಚ್ಚಿದಾಗ ಶಾಲೆಯನ್ನು ಕಟ್ಟಿ ಕೆಂಜನೆಯಲ್ಲಿ ಉಚಿತವಾಗಿ ಕೊಟ್ಟಿದ್ದೇನೆ. ಅಲ್ಲಿ ಬಡವರಿಗೆ ಸುಮಾರು 250 ಜನಕ್ಕೆ 5 ಸೆಂಟ್ ಜಾಗ ಸರ್ಕಾರ ಜಾಗ ಕೊಡಿಸುವಲ್ಲಿ ನಾನು ಕೆಲಸ ಮಾಡಿದ್ದೇನೆ. ಅವರಿಗೆ ಮನೆ ಕಟ್ಟಲಿಕ್ಕೆ ಸಹಾಯ ಮಾಡಿದ್ದೇನೆ. ಜೊತೆಗೆ ಸಹಕಾರ 50 ಆಗ ಹಂಚಿನ ಮನೆ 50,000 ಮನೆ ಕಟ್ಟಿಸಿ 25,000ಗೆ ಸಬ್ಸಿಡಿಯಲ್ಲಿ ಅವರಿಗೆ ಫ್ರೀ ಕೊಡುವಂಥ ಕೆಲಸ ಮಾಡಿದ್ದೇನೆ. MCF ಇದರಲ್ಲಿ
ಘಟ್ಟದ ಮೇಲೆ ಅವರು ಕೂಲಿ ಕೆಲಸ ಮಾಡ್ತಾಯಿದ್ರು. ಅವರಿಗೆ ಲಿಂಗಪ್ಪನಲ್ಲಿ 2 ಜನ ಜಾಗವನ್ನು ಸುಮಾರು 1000 ಜನಕ್ಕೆ ಕೊಡ್ತಿದ್ದೆ. ನಾನು ಪ್ರಯತ್ನ ಪಟ್ಟದ್ದು. ಸರ್ಕಾರಿ ನೌಕರರಿಗೆ ಒಂದು 10 ಜನ 15 ಜನಕ್ಕೆ 5 ಜನ ಜಾಗ ಕೊಟ್ಟಿದ್ದೇನೆ. ಸರ್ಕಾರದಿಂದ ಕೊಡಿಸಿದ್ದೇನೆ 930 ರೂಪಾಯಿಗೆ. ಅವರ ಮನೆ ಕಟ್ಟಲಿಲ್ಲ, ಮಾರಾಟ ಮಾಡಿದ್ದಾರೆ. ಅದು ನಾವು ಏನು ಮಾಡಿದೆ, ಆ ಒಂದು ಇದಕ್ಕೋಸ್ಕರ ಈ ಸರ್ತಿ 1 ವರ್ಷದೊಳಗೆ ಆಗಬೇಕು ಅಂತೇಳಿ ಹೇಳೋ ಉದ್ದೇಶ ಕಾರಣ ಅದು. ಯಾಕಂತೇಳಿದರೆ ಸರ್ಕಾರಿ ನೌಕರಿಗೆ ಕೊಟ್ಟದ್ದು ಅವ್ರು ಮನೆ ಕಟ್ಟದೆ, ಆಗ ಏನಿಲ್ಲ ಅಂತೇಳಿ ಹೇಳಿದರು, ಜಾಗ ಕೊಟ್ಟಿದ್ದು ಸರ್ಕಾರದಿಂದ. ಆದರೆ ಅವರು ಅದನ್ನು ಮಾರಾಟ ಮಾಡಲಿ ಹೊರಟರು 11 ಲಕ್ಷಕ್ಕೆ. ಹಾಗಾಗಬಾರ್ದು ಅಂತ ಹೇಳ್ಕೊಂಡು ನಮ್ಮ ಜಾಗದ 101 ಮನೆ 6 ಎಕರೆ ಜಾಗ, 6 ಎಕರೆ 6 ಸೆಂಟ್ ಜಾಗ ಇದೆ. ಅದನ್ನು 101 ಮನೆ ಕಟ್ಟಿ ಅವರಿಗೆ ಆಟದ ಮೈದಾನ, ಸ್ಟೇಜ್ ಕಾರ್ಯ ಮಾಡಲಿಕ್ಕೆ, ಮೀಟಿಂಗ್ ಮಾಡಿ ಹಾಲೆಲ್ಲ ಕಟ್ಟಿ ಕೊಟ್ಟಿದ್ದೇನೆ. ಕಂಪೌಂಡ್ ಹಾಲ್ ಆಗಿ ಎಲ್ಲ ಮನೆಗಳಿಗೆ ಮಾರ್ಗ ಅದನ್ನು ನೋಡಬೇಕು. ಯಾಕಂದರೆ ನಾವು ಹೀಗೆ ಹೇಳಿ ಪ್ರಚಾರಕ್ಕೆ ಹೇಳುವುದಲ್ಲ, ಒಂದು ನೋಡಬೇಕು. ಯಾಕೆ ಇನ್ನೊಬ್ಬರಿಗೆ ಆಸಕ್ತಿ ಒಟ್ಟು ಅವರು ಕೂಡ ಕೆಲಸ ಮಾಡಬೇಕು. ಯೂನಿವರ್ಸಿಟಿ ಹೇಳಿದರು, ಅಲ್ಲಿ ಯೋಗ ಪೀಠ ಪ್ರಾರಂಭ ಮಾಡಲಿಕ್ಕೆ ನಾವೇ ಕಾರಣ. ನಾನು ಮತ್ತು ಉಡುಪಿಯ ಅಂಬಲ್ವಾಡಿ ಅರುಣಾಚಲರು. ಯಾಕಂದರೆ ಆಗ ಎಲ್ಲ ದೇವಸ್ಥಾನಗಳಿಂದ ಫಂಡ್ ಕಲೆಕ್ಟ್ ಮಾಡಿಬಿಟ್ಟು ಯೂನಿವರ್ಸಿಟಿ ಯೋಗ ಪ್ರಾರಂಭ ಮಾಡಿದ್ದು. ಅಲ್ಲ, ನಾವು ಯಾಕೆಂದರೆ ದಿನ ಬೆಳಗ್ಗಿಂದ ರಾತ್ರಿವರೆಗೆ ದಾನ ಮಾಡೋದೇ ಕೆಲಸ ನಮಗೆ, ಮತ್ತೇನು ಕೆಲಸ ಇಲ್ಲ. ಬರ್ತಾರೆ, ಹೋಟೆಲ್ ಬರ್ತಾರೆ, ಮಾತಾಡ್ತಾರೆ, ಅವ್ರಿಗೆ ಕಾಫಿ ಕುಡಿಸಿಬಿಟ್ಟು ಹಣ ಕೊಟ್ಟು ಕಳಿಸೋದು, ಇದೇ ಕೆಲಸ. ಆ ಕೆಲಸ ಮಾಡ್ತಾ ಇದ್ದೇನೆ. ಏನು ನನಗೆ ಅವ್ರು ಕಮ್ಮಿ ಮಾಡಲಿಲ್ಲ, ನನಗೆ ಆರೋಗ್ಯ ಕೊಟ್ಟಿದ್ದಾರೆ. ನನಗೆ ಬೆಳಗ್ಗೆ ಒಂದು ಸೆಟ್ ಆಗಿ ಬಂದರೆ ಅಷ್ಟು ಮುಗೀತು. ನನಗೆ ಯಾವ ಇದು ಸೆಂಟು ಗಿಂಟು ಅದು ಇದು ಯಾವುದು ಹಾಕ್ಲಿಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಪ್ರಚಾರ ಬೇಕಾಗಿಲ್ಲ ನನಗೆ, ನಾನು ಆರೋಗ್ಯ ದೇವರು ಕೊಟ್ಟಿದ್ದಾರೆ ಸಾಕು, ಅಷ್ಟೇ ಸಾಕು. ಈಗ ಸ್ವಲ್ಪ ವಯಸ್ಸಾಯಿತು, ಆರೋಗ್ಯದ ಪ್ರಶ್ನೆ ಸ್ವಲ್ಪ ಉದ್ಭವಿಸಿದೆ. ಏನೇ ಇರಲಿ, ಪುಗ್ಗ ಅಂತ ಗಾಳಿ ಹೋಗ್ತಾ ಇದೆ. ಈಗ ಗಾಳಿ ಕಮ್ಮಿ ಆಗ್ತಾ ಇದೆ, ಕೆಲಸ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಏನೇ ಇರಲಿ, ಆದರೂ ಕೂಡ ಸಮಾಜದ ಒಳಿತಿಗೋಸ್ಕರ ಮಾಡಿ. ಯಾಕಂದರೆ ಜಾಗ ಇದೆ, ಅದು ಹತ್ತಿರದಲ್ಲಿ ರೆಡ್ಡಿಯವರು 2.5 ಲಕ್ಷ ರೂಪಾಯಿಗೆ ಅದಕ್ಕೆ ತಾಗಿ 2.5 ಲಕ್ಷ ರೂಪಾಯಿ ಸೆಂಟ್ರಿಗೆ ಮಾರಾಟ ಮಾಡ್ತಾ ಇದ್ದಾರೆ. ಹಾಗಾದರೆ ಇದಕ್ಕೆ ಎಷ್ಟು ಆಗುವುದು ನೀವೇ ಲೆಕ್ಕ ಹಾಕಿ. 10 ಕೋಟಿ ರೂಪಾಯಿಯನ್ನು ಧರ್ಮ ಉಚಿತವಾಗಿ ಕೊಡಲಿಕ್ಕೆ ಹೊರಟಿದ್ದೇನೆ. ನನಗೆ ಆಸೆ ಇಲ್ಲ. ಯಾಕೆಂದರೆ ನನಗೆ ಇದಕ್ಕೆಲ್ಲದಕ್ಕೂ ಪ್ರೇರಣೆ, ನಾನು ಇಷ್ಟು ಖರ್ಚು ಮಾಡುವಾಗ ನಾನು ಹೇಳಿದ್ದು ಯಾವುದನ್ನು ಮಾತಾಡೋದೇ ಅವಕಾಶ ಕೊಟ್ಟದ್ದು ಕಾರಣ. ಯಾಕಂದರೆ ಅದು ಮಾಡಬೇಡಿ, ಮಕ್ಕಳಿಗೆ ಕೊಡಿ, ಹಾಗೆ ಕೊಡಿ, ಹೀಗೆ ಕೊಡಿ ಅಂತ ಹೇಳಿದರೆ ಕೊಡಲಿಕ್ಕಾಗೋದಿಲ್ಲ. ನಾನು ಏನೇ ನಾನು ಮಾಡಿದರೂ ಯಾಕೆ ಕೊಟ್ಟರೆ ಅಂತೇಳಿ ಕೇಳಲಿಲ್ಲ ಇಷ್ಟವರೆಗೆ. 1974ರಲ್ಲಿ ಮದುವೆ ಆಗಿದ್ದೇನೆ, 50 ವರ್ಷ ಆಯಿತು. 70ವರೆಗೂ ಕೇಳಲಿಲ್ಲ. ನಾನು ಅವರಿಗೆ ಹೇಳಿದ್ದೇನೆ, ನೀವು 1000 2000 ಪಟ್ಟ ಸೆಟ್ಟು ಉಟ್ಕೊಂಡು ಹೋಗೋದು ಬೇಡ. ಆ ಕಾಲದಲ್ಲಿ 100-200 ರೂಪಾಯಿ ಬಟ್ಟೆ ಉಟ್ಟುಕೊಳ್ಳು, ಬಾಕಿ ಬಡವರಿಗೆ ದಾನ ಮಾಡು ಅಂತೇಳಿ. ಯಾಕೆಂದರೆ ಬಂಗಾರ ಕೂಡ ನಾನು ಹೆಚ್ಚಿಗೆ ಮಾಡಿಸಿಕೊಡಲಿಲ್ಲ. ಯಾಕಂತೇಳಿದರೆ ಬಂಗಾರ ಬೇಕಾಗಿಲ್ಲ, ಜನದ ಸಂಪರ್ಕ ಇರಲಿ, ಒಳ್ಳೆ ಇದಾಗಲಿ ಅಂತೇಳಿ. ಅದರಿಂದ ದೇವರು ಆರೋಗ್ಯ ಕೊಟ್ಟಿದ್ದಾರೆ ಅವರಿಗೆ ಕೂಡ. ನಮಗೆ ಏನಾದರೂ ಸರ್ಕಾರ ಇದು ಮೋದಿಯವ್ರ ಕಣ್ಣು ಆಪರೇಷನ್ ಮಾಡುವಾಗ 10,000 ರೂಪಾಯಿ ಕೊಟ್ಟಿದ್ದಾನೆ 83ರಲ್ಲಿ. ಹಾಗೆ ಮಾಡ್ತಾ ಇದ್ದಾನೆ. ಅದರ ನಮಗೆ ಯಾವ ಹಾಳು ಅಭ್ಯಾಸಗಳಿಲ್ಲ. ಆದ್ದರಿಂದ ಮತ್ತೆ ಒಂದು ಕೆಲವು ಜನಕ್ಕೆಲ್ಲ ಲಕ್ಷ ಸಾಲ ಕೊಟ್ಟದ್ದುಂಟು, ಅದು ಹಿಂದೆ ಬರಲಿಲ್ಲ. ನನ್ನ ಕೈಯ ಪುಲ್ಸ್ ಹಾಗೆ ನಾನು ಕೊಟ್ಟದ್ದು ಮತ್ತೆ ಹಿಂದೆ ಬರುವುದಿಲ್ಲ, ಸಾಲ ಕೊಟ್ಟದ್ದು. ಹಾಗೆ ತುಂಬ ಜನ ಇದ್ದಾರೆ, ಅದನ್ನು ಹೆಸರು ಹೇಳುವುದಿಲ್ಲ, ಯಾಕೆಂದರೆ ಅವ್ರಿಗೆ ಗೌರವಕ್ಕೆ ತೊಂದರೆ ಆಗ್ತದೆ. ಆ ರೀತಿ ಕೊಡ್ತಾನೆ. ಏನೇ ಇರಲಿ, ಪತ್ರಕರ್ತರಿಗೆ ಇಲ್ಲ ಜಾಗ ಇಲ್ಲ ಅಂತ ಹೇಳಿದಾಗ ನಾನು ಹೇಳಿದೆ, ನಾವು ಜಾಗ ಇದೆ ಕೊಡಿ, ಪತ್ರಕರ್ತರಿಗೆ ಮತ್ತು ಬಡವರಿಗೆ ಕೊಡಿ, ಯಾಕೆ ಉಚಿತವಾಗಿ ಕೊಡಿ. ಆದರೆ ಶುರುವಿಗೆ ಮರಗಿಡಗಳನ್ನು ಕಡಿದು ಲೆವೆಲ್ ಮಾಡಬೇಕು, ಸೈಟ್ ಮಾಡಬೇಕು. ಸೈಟ್ನಾಗೆ ಮಾರ್ಕಿಂಗಿಗೆ ಒಂದು ಪಾದಗಲ್ಲ ಕಲ್ಲು ಕಟ್ಟಬೇಕು. ಯಾಕಂದರೆ ಜಗಳ ಮಾಡಿಕೊಳ್ಬಾರ್ದು. ಎಲ್ಲ ಮನೆಗೆ ಹೋಗಲಿಕ್ಕೆ ಮಾರ್ಗ ಅಥವಾ ದಾರಿ ಇಡಬೇಕು. ಮಾಡಿ ನಾವು ಸಂತೋಷ ನಮಗೆ. ನಾವಿಂದ ಅಲ್ಲಿ ಇದ್ದುಕೊಂಡು ನಮ್ಮಿಂದ ಏನು ಸಹಕಾರ ಮಾಡಲಿಕ್ಕೆ ನಾನು ಮಾಡ್ತೇನೆ. ಯಾಕೆಂದರೆ ಅಷ್ಟು ಸುಲಭದಲ್ಲಿ ಆಗುವುದಿಲ್ಲ. ಲೆವೆಲ್ ಆಗಬೇಕು, ಸೈಟ್ ಮಾಡಬೇಕು, ಕನ್ವರ್ಷನ್ ಆಗಬೇಕು, ಇದೆಲ್ಲ ಆಗಬೇಕು. ಅದರ ಪತ್ರಕರ್ತರು ನಿಮಗೆಲ್ಲರಿಗೂ ಕೋಟ್ಯಾಧೀಶರು ಯಾರು, ದಾನಿಗಳು ಯಾರು ಗೊತ್ತಿದೆ, ಅವರನ್ನು ಸಂಪರ್ಕಿಸಿ ಅವರ ಮುಖಾಂತರ ಹಣ ಸಂಗ್ರಹ ಮಾಡಿಬಿಟ್ಟು ನೀವು ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಯಾಕಂತೇಳಿದರೆ ಅಷ್ಟು ಸುಲಭ ಇಲ್ಲ. ಪತ್ರಕರ್ತ ಹಣ ಇಲ್ಲ, ಅವರಲ್ಲಿಲ್ಲ. ಅವರು ಆ ಸೈಟ್ಗೆ ಹೋಗ್ಬೇಕಂತ ಹೇಳಿದ್ರೆ ಕೆಲಸ ಕೋಟ್ಯಾಂತರ ರೂಪಾಯಿ ಖರ್ಚಿದೆ, ಲಕ್ಷ ಅಲ್ಲ. ಯಾಕಂತೇಳಿದರೆ ಲೆವೆಲ್ ಮಾಡುವುದು, ಸೈಟ್ ಮಾಡುವುದು ಇದೆಲ್ಲ. ಅದನ್ನು ದಾನಿಗಳನ್ನು ನೀವು ಸ್ವಲ್ಪ ಹುಡುಗಿ ಬಿಟ್ಟು ಮುಂದುವರೆಸೋದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಯಾಕಂತ ಹೇಳಿದರೆ ಹೇಳಿದ್ರೆ ನಿಮಗೆ ಮಾಡಲಿಕ್ಕೆ ಕಷ್ಟ ಇದೆ.
ನಾವು ಜಾಗ ಕೊಟ್ಟಿದ್ದೇವೆ ಅಂತಲೇ ಮತ್ತೆ ಇದು ಹಾಗಲ್ಲ. 6 ಎಕರೆಯನ್ನು ಇದು ಜಾಗ ಖರೀದಿ ಮಾಡಿ ಮನೆ ಕಟ್ಟಿಬಿಟ್ಟು ಕರೆಂಟ್ ನೀರು ಎಲ್ಲ ಹಾಕಿ ಕೊಟ್ಟಿದ್ದೇವೆ. ಆ ರೀತಿ ಇವಾಗ ನಮ್ಮಲ್ಲಿ ಹಣ ಇಲ್ಲ, ಅದು ಮಾಡಲಿಕ್ಕೆ ಆಗೋದಿಲ್ಲ, ಸೈಟ್ ಕೊಡುವ ಅಂತೇಳಿಕೊಂಡು. ಏನೇ ಇರಲಿ, ನೀವು ಕರೆದಿದ್ದಾರೆ, ಬಂದಿದ್ದಾನೆ, ಮಾತು ತಪ್ಪುವುದಿಲ್ಲ. ಯಾಕೆಂತ ಹೇಳಿದರೆ ಆದ ಕೆಲಸ ಮಾಡಿ ತೋರಿಸಬೇಕು. ಯಾಕೆಂತ ಹೇಳಿದ್ರೆ ಕೊಟ್ಟ ನಂತರ ನಿಮಗೆ ಪತ್ರಕರ್ತನಿಗೆ ಮಾತ್ರ ಅಲ್ಲ, ಬಡವರನ್ನು ಯಾರು ನೋಡಿದರೂ ಜಾತ್ಯತೀತವಾಗಿ ಎಲ್ಲರಿಗೂ ಕೊಡಿ, ನಾನು ಅಡ್ಡ ಬರುವುದಿಲ್ಲ. ಯಾಕಂದರೆ ನಂದು ಜನ ಯಾರೂ ಇಲ್ಲ. ನನ್ನಂತ ಕೇಳಿದರೆ ನಾನು ಹೇಳ್ತಿದ್ದವ್ರಿಗೆ ಕೊಡ್ಬೋದು ಅಂತ ಹೇಳ್ಬೋದು, ಅಷ್ಟೇ ಇಲ್ಲದೆ ಏನೇ ಆಗಲಿ ಸಂತೋಷ ಆಯಿತು. ಯಾಕೆಂತ ಹೇಳಿದ್ರೆ ಅದರ ಬಗ್ಗೆ ಏನು ಹೇಳಲಿಕ್ಕೆ ಹೋಗುವುದಿಲ್ಲ. ಸಂಪಾದನೆ ಅದನ್ನು ದಾನ ಮಾಡೋದು ಉಳ್ಕೊಂಡಿದ್ದೇವೆ. ಇನ್ನು ಹೆಚ್ಚಿಗೆ ಕಾಲ ನಮ್ಮ ಆಯುಷ್ಯ ಇಲ್ಲ. ಯಾಕೆಂತ ಹೇಳಿದರೆ 84 ಆಯಿತು. ಅದು ಇವತ್ತು ಕರೆದ ಸನ್ಮಾನ ಮಾಡಿದರೆ ನಮ್ಮ ವಂದನೆಗಳು.